ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಜರುಗಿದ ಗಾನದೇವಿ ಜಾತ್ರಾ ಮಹೋತ್ಸವ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಚೌಡಯ್ಯ ನಗರದಲ್ಲಿ 20ನೇ ವರ್ಷದ ಗಾನದೇವಿ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಗಾನದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಜಮಖಂಡಿ ಇವರ ಸಹಯೋಗದಲ್ಲಿ ಚೌಡಯ್ಯ ನಗರದ ಗಾನದೇವಿ ದೇವಸ್ಥಾನ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಶ್ರಾವಣ ಮಾಸದ 3ನೇ ಶುಕ್ರವಾರ ಜಾತ್ರಾ ಮಹೋತ್ಸವವು ಕಾರ್ಯಕ್ರಮವು ಜರುಗಿತು. ಜಾತ್ರಾ ಮಹೋತ್ಸವದಲ್ಲಿ ಮುಂಜಾನೆ ದೇವಿಗೆ ಪಂಚಾಮೃತ ಅಭಿಷೇಕ, ಕುಂಕುಮ ಅರ್ಚನೆ, ನಂತರ ಅಲಂಕಾರ, ದೇವಿಗೆ ಮಹಾಮಂಗಳಾರತಿ ಹಾಗೂ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ನಂತರ ವಿವಿಧ ವಾದ್ಯ ಮೇಳಗಳೊಂದಿಗೆ ನಗರದಲ್ಲಿ ಕುಂಭಮೇಳಗಳೊಂದಿಗೆ ದೇವಿಯ ಭಾವಚಿತ್ರವನ್ನು ಮೆರವಣಿಗೆ, ನಂತರ ಬಂದಂಥ ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರಿಸುಮಾರು 120 ಕೆಜಿ ಕಡಲೆಬೇಳೆ ಹೋಳಿಗೆ ಊಟದ ವ್ಯವಸ್ಥೆ 3000ಕ್ಕೂ ಹೆಚ್ಚಿನ ಭಕ್ತಾದಿಗಳಿಗೆ ಕಲ್ಪಿಸಲಾಯಿತು. ಗಾನದೇವಿ ದೇವಸ್ಥಾನ ಚೌಡಯ್ಯ ನಗರದ ಜಾತ್ರಾ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಅಧ್ಯಕ್ಷರು ಮಲ್ಲಪ್ಪ ಎಚ್ ಉಳ್ಳಾಗಡ್ಡಿ, ಗಾನದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಜಮಖಂಡಿ, ಈರ್ಗೊಂಡ್ ಪಾಟೀಲ್, ಹನುಮಂತ್ ಬೀಳೂರ್, ಅಪ್ಪಶಿ ಸಿಂಧೆ, ಸುರೇಶ್ ಸೊನದ್, ಮಂಜುನಾಥ್ ಭುವಿ, ಮಹೇಶ್ ಗಾಯಕ್ವಾಡ್, ಶಿವಪ್ಪ ಉಳ್ಳಾಗಡ್ಡಿ, ಸದಾಶಿವ್ ಭುವಿ, ಸುನೀಲ್ ಕಡೆಮನಿ, ಶಂಕರ್ ಕಾಳೆ, ಕಲ್ಮೇಶ್ ಚಿನಗುಂಡಿ ಹಾಗೂ ಗಾನದೇವಿ ದೇವಸ್ಥಾನ ಜಾತ್ರಾ ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ ಹಾಗೂ ಯುವಕರು, ಹಿರಿಯರು, ಮಹಿಳೆಯರು ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಕಲ್ಲನಪ್ಪ ಎಸ್ ಬಾಂಗಿ, ಜಮಖಂಡಿ. ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಪ್ರತಿ ವರ್ಷದಂತೆ
ಈ ವರ್ಷವು ಗಾನದೇವಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. 20ನೇ ವರ್ಷದ ಸಂಭ್ರಮದಿಂದ ಈ ವರ್ಷ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಹೋಳಿಗೆಯನ್ನು ಮಾಡಿಸಿ ಎಲ್ಲರಿಗೂ ಜಾತ್ರೆಯ ನಿಮಿತ್ತ ಕರೆ ಕೊಡಲಾಗಿದೆ. ಆದ ಕಾರಣ ಎಲ್ಲರೂ ತನ್ಮನದಿಂದ ಬಂದು ಸ್ವೀಕಾರ ಮಾಡಿದ್ದಾರೆ. ನಮ್ಮ ಗಾನದೇವಿ ಜಾತ್ರಾ ಮೆರವಣಿಗೆ ಗುಡಿಯದಿಂದ ಸಿನಿಮಾ ಥಿಯೇಟರ್ವರೆಗೆ, ಅರ್ಬನ್ ಬ್ಯಾಂಕ್, ಹನುಮಂತೇರ್ ಚೌಕ, ಓಲಿಮಠ, ಹೊಳ್ಳಿ ಪರ್ತ್ ಗಾನದೇವಿ ಗುಡಿಗೆ ಬರಲಾಗಿದೆ. ಪ್ರಸಾದ ವ್ಯವಸ್ಥೆ ಹೋಳಿಗೆ, ಅನ್ನ, ಸಾರ, ತುಪ್ಪ ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ವರ್ಷ ಹುಗ್ಗಿ, ಅನ್ನ, ಸಾರ ಇರ್ತದೆ. ಈ ವರ್ಷ 20ನೇ ವರ್ಷ ಸಂಭ್ರಮದಿಂದ ಹೋಳಿಗೆ ಮಾಡ್ತಾರೆ. ಎಷ್ಟು ಮಂದಿ ಭಕ್ತಾದಿಗಳು ಬರ್ಬೋದು? ನಮ್ಮ ಅಂದಾಜು ಒಂದು 4,000 ಮಂದಿ ಬರ್ಬೋದು. 4,000ಗೆ ಪ್ರಸಾದ ಆಗುವಂತ ವ್ಯವಸ್ಥೆ ಅಷ್ಟು ವ್ಯವಸ್ಥೆ ಮಾಡಿದ್ವಿ. 4,000ಗೆ ಆಗುವಷ್ಟು ಮಾಡಿದ್ವಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ 20ನೇ ವರ್ಷದ ಗಾನದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಮಖಂಡಿ ನಗರದ ಚೌಡೇನಗರದಲ್ಲಿ ಬೃಹತ್ ಪ್ರಮಾಣವಾದಂಥ ಸಂಭ್ರಮವನ್ನು ಹಮ್ಮಿಕೊಂಡಿದೆ. ಇದೇ ವರ್ಷವಾದಂಥ 2025ಕ್ಕೆ ಗಾನದೇವಿಯ 20ನೇ ವರ್ಷದ ಸಂಭ್ರಮಗೋಸ್ಕರ ಜಮಖಂಡಿ ನಗರದ ಎಲ್ಲ ಸದ್ಭಕ್ತರಿಗೆ ಹೋಳಿಗೆ ಊಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಮೂಲಕ ಅದರ ಜೊತೆಗೆ ಗಾನದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೆರವಣಿಗೆಯನ್ನು ಹಮ್ಮಿಕೊಂಡಿತ್ತು. ಜಮಖಂಡಿ ನಗರದ ಎಲ್ಲ ಸುತ್ತಮುತ್ತಲನ್ನು ಮೆರವಣಿಗೆ ಮುಖಾಂತರ ಬಂದು ಈಗ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ. ಆದ ಕಾರಣ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಎಲ್ಲ ತನುಮನದಿಂದ ಸಹಾಯ ಮಾಡಿದಂತ ಎಲ್ಲ ಸದ್ಭಕ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಓಂ ಶಿವಶಕ್ತಿ ಗಾನಪ್ರದಂ. ಮೊಟ್ಟ ಮೊದಲಿಗೆ ಗಾನದೇವಿಯ ದೇವಸ್ಥಾನದ ತಾಯಿ ಜಗದಂಬಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಸುರೇಶ್ ಬಸಪ್ಪ ಸೊನ್ನದ್ ಅಂತೇಳಿ. ನಾನು ದೇವಸ್ಥಾನದ ಟ್ರಸ್ಟ್ ಕಮಿಟಿ ಖಜಾಂಚಿಯಾಗಿ 11 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ದೇವಸ್ಥಾನದ 20ನೇ ವರ್ಷದ ಮಹಾ ಸಂಭ್ರಮದ ವತಿಯಿಂದ ಈ ಹೋಳಿಗೆ ಸಂಭ್ರಮವನ್ನ ಎಲ್ಲ ನಮ್ಮ ಟ್ರಸ್ಟ್ ಕಮಿಟಿ ಆಡಳಿತ ಮಂಡಳಿ ಮತ್ತು ಚೌಡೇನಗರದ ಸಮಸ್ತ ಗುರು ಹಿರಿಯರು ಎಲ್ಲ ಕೂಡಿಸಿ ಒಂದು ಪೂರ್ವಭಾವಿ ಸಭೆ ಕರೆದಾಗ 20ನೇ ವರ್ಷದ ಸಂಭ್ರಮ ಹೋಳಿಗೆ ಮಾಡ್ಸೋಣ ಅಂತ ಹೇಳಿ ಎಲ್ಲರೂ ಕೂಡಿ ಒಗ್ಗಟ್ಟು ಕೊಡ್ಕೊಂಡು ನಮ್ಗೆಲ್ಲ ಮಹಿಳಾ ಘಟಕ ಆಗಿರ್ಬೋದು, ಯುವಕ ಘಟಕ ಆಗಿರ್ಬೋದು, ಟ್ರಸ್ಟ್ ಕಮಿಟಿ ಆಗಿರ್ಬೋದು, ಎಲ್ಲರೂ ನಮ್ಮ ಸಾಥ್ ಕೂಡಿ, ಹಾಗೆ ಇನ್ನು ವಿಶೇಷ ಅಂತಂದ್ರ ಆ ದಾನವನ್ನ ಕೊಟ್ಟಂತ ಭಕ್ತಾದಿಗಳು ಕೂಡ ಭಕ್ತರಿಂದ ದೇಣಿಗೆ ನೆಸ್ಕೊಂಡ್ಬಂದು ದವಸ ಧಾನ್ಯಗಳನ್ನ ತಗೊಂಡು ಬಂದು ನಾವು 20ನೇ ವರ್ಷಕ್ಕೆ ಮಹಾ ಸಂಭ್ರಮ ಅಂತ ಹೇಳಿ ಎಲ್ಲಾ ನಮ್ಮ ಟ್ರಸ್ಟ್ ಕಮಿಟಿ ಎಲ್ಲರೂ ಕೂಡಿಸಿ ಹೋಳಿಗೆ ಸಂಭ್ರಮವನ್ನ, ಹೋಳಿಗೆ ತುಪ್ಪ ಅಂತ ಹೇಳಿ ಒಂದು ವಿಶೇಷ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿರ್ತೇವೆ. ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರ ಬೆಳಗಿನ ಜಾವ ಮಹಾಮಸ್ತಕ ಅಭಿಷೇಕ ದೇವಿಗೆ, ನಂತರ ಭಾವಚಿತ್ರದ ಕುಂಭಮೇಳ ಆರತಿ ಹಿಡಿದು ದೇವಸ್ಥಾನದ ಮೆರವಣಿಗೆ, ಊರಿನ ಸಮಸ್ತ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಇವಾಗ ಬಂದು ಮಹಾಪ್ರಸಾದವನ್ನ ಚಾಲೂ ಮಾಡಿರ್ತೇವೆ. ಧನ್ಯವಾದಗಳು.